ಜೆಂಟ್ಲ್ಮ್ಯಾನ್, ಬೆಳಗಾವಿ ರಾಜಕಾರಣ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಬೆಳಗಾವಿಯಲ್ಲಿ ಯಾರಾದರೂ ಒಂದು ಕಲ್ಲನ್ನ ಎಸೆದ್ರೆ ಅದು ವಿಧಾನಸೌಧದ ಪಿಲ್ಲರ್ ಅನ್ನ ಅಲ್ಗಾಡಿಸುತ್ತೆ ಅನ್ನುವಂತಹ ಮಾತಿದೆ. ದೊಡ್ಡ ದೊಡ್ಡ ಕುಟುಂಬಗಳ ಪ್ರತಿಷ್ಠೆ, ರಾಜಕೀಯದ ಕೆಸರೆರಚಾಟ, ಆರೋಪಗಳ ಭರಾಟೆ. ಇನ್ನು ಬೆಳಗಾವಿಯ ರಾಜಕಾರಣಕ್ಕೆ ಬೇರೆಯದ್ದೇ ಆದಂತಹ ಇಮೇಜ್ ಅನ್ನ ತಂದುಕೊಟ್ಟಿದೆ. ಬೆಳಗಾವಿಯ ಈ ಕುಟುಂಬ ಗದ್ದಲದ ನಡುವೆ ಈಗ ಮತ್ತೆ ಸಿಎಂ ಬದಲಾವಣೆಯ ವಿಚಾರ ಕೂಡ ಸುದ್ದಿಯಲ್ಲಿದೆ. ಸೌದಿಗೆ ಮತ್ತೆ ಅನ್ಯಾಯ ಆಗಿದೆ. ಜಾರಕಿಹೊಳಿ ಕುಟುಂಬದ ಮಹಾಪತನ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈ ಕೊಟ್ಟಂತಹ ಲಕ್ ಅನ್ನುವಂತಾಗಿದೆ ಸದ್ಯದ ಬೆಳಗಾವಿಯ ರಾಜಕೀಯದ ಸ್ಥಿತಿ. ಹಾಗಾದ್ರೆ ಬೆಳಗಾವಿ ರಾಜಕಾರಣ ಯಾವ ದಿಕ್ಕಿನತ್ತ ಹೊರಳ್ತಾ ಇದೆ? ಅಧೀರತ ಮಹಾರಥ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ? ಪಕ್ಷಾಂತರ ಪರ್ವ ಆರಂಭ ಆಗುತ್ತಾ? ಈ ಎಲ್ಲ ವಿಷಯಗಳ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ಈಗ ಬೆಳಗಾವಿ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲೂ ಕೂಡ ಇರುವಂತಹದ್ದು. ಬೆಳಗಾವಿ ರಾಜಕಾರಣದ ಆಗು ಹೋಗುಗಳ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್, ವೆಲ್ಕಮ್. ಸರ್, ಈಗಾಗಲೇ ಏನು ಬೆಳಗಾವಿ ಅಂತ ಅಂದ್ರೆ ಅಲ್ಲಿ ರಾಜಕೀಯನೇ ಬೇರೆಯದ್ದೇ ರೀತಿ ಅನ್ನುವಂಥದ್ದು. ಬೆಳಗಾವಿ ಮತ್ತೆ ಈಗ ಸದ್ಯ ಸುದ್ದಿಯಲ್ಲಿ ಕೂಡ ಇದೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಂತ ಅಂದ್ರೆ ಆ 3 ಜನ ನಾಯಕರು ಕೂಡ ಬೆಳಗಾವಿಯವರೇ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಈ 3 ಜನರಿಗೂ ಈ ಬಾರಿ ಹಿನ್ನಡೆ ಆಗಿದೆ. ಕರೆಕ್ಟ್, ನೀವು ಹೇಳ್ತಾ ಇರೋದು ನಿಶ್ಚಿತ. ಮೊದಲನೇದಾಗಿ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅದು ಅವರಿಗೆ ಆಗಿರುವಂಥ ಹಿನ್ನಡೆ. ನೀವು ಹೇಳಿರೋ 3 ಜನ ಇವರೇ ಅಲ್ವಾ? ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ಕೂಡ ಇದು ಹಿನ್ನಡೆ, ತೀವ್ರ ಹಿನ್ನಡೆ. KPCC ಅಧ್ಯಕ್ಷರಾಗಬೇಕು ಅಂತ ಇದ್ರು, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನೋ ಥರ ಪ್ರೊಜೆಕ್ಷನ್ ಇತ್ತು, ಬಟ್ ಅದೇನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅವರಿಗೂ ತೀವ್ರ ಹಿನ್ನಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಿನ ಮುಖ್ಯಮಂತ್ರಿಗಳಿಗೆ ತುಂಬ ಹತ್ತಿರದಲ್ಲಿದ್ದಾರೆ ಅನ್ನುವಂಥ ಮಾತುಗಳಿತ್ತು. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನವನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿತ್ತು. ಅವರಿಗೂ ಕೂಡ ನಿನ್ನೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಬೆಳಗಾವಿಯ 3 ಜನ ನಾಯಕರಿಗೂ ಕೂಡ ಇದು ದೊಡ್ಡ ಹಿನ್ನಡೆ. ನೀವು ಹೇಳಿದ ನಿಜ, ಈ 3 ಜನ ನಾಯಕರಿಗೂ ಹಿನ್ನಡೆಯಾಗಿದೆ ಬೆಳಗಾವಿಯಲ್ಲಿ. ಖಂಡಿತ. ಅದ್ರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ 2023ರ ಚುನಾವಣೆಯಲ್ಲಿ ಬಂದು ಜಾಯಿನ್ ಆಗಿದ್ರು, ಬಿಜೆಪಿಯನ್ನ ತೊರೆದು. ಆದ್ರೂ ಎಲ್ಲ ಒಂದ್ ಕಡೆ ಅದು ಕಾಂಗ್ರೆಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗಿತ್ತು. ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿತ್ತು. ಆದ್ರೂ ಸೌದಿಗೆ ಮಂತ್ರಿ ಸ್ಥಾನ ಕಳೆದ ಬಾರಿ ಅಂತೂ ಸಿಗ್ಲಿಲ್ಲ, ಈ ಬಾರಿ ನಿರೀಕ್ಷೆಯಲ್ಲಿದ್ರು, ಈ ಬಾರಿಯೂ ಕೂಡ ಸಿಕ್ಕಿಲ್ಲ. ನನಗೆ ಶಾಕ್ ಆಗಿದ್ದು ಅದೇ, ಲಕ್ಷ್ಮಣ ಸವದಿ ಅಂತ ನಾಯಕರು ಬಂದಿರೋದ್ರಿಂದನೇ ಕಾಂಗ್ರೆಸ್ 2023ರಲ್ಲಿ ಓಕೆ ಏನು 135 ಸ್ಥಾನಗಳನ್ನು ಗಳಿಸಿತ್ತು. ಬೆಳಗಾವಿ ರಾಜಕಾರಣದಲ್ಲಿ ಬದಲಾದಂಥ ರಾಜಕೀಯ ಬೆಳವಣಿಗೆಗಳ ಆಧಾರದಲ್ಲಿ ಅಥಣಿಯಲ್ಲಿ ಲಕ್ಷ್ಮಣ ಸವದಿ DCM ಇದ್ರೂ ಕೂಡ BJP ಟಿಕೆಟ್ ಕೊಟ್ಟಿರಲಿಲ್ಲ ಅವರಿಗೆ. ಅವರ ವಿರುದ್ಧ ಬೇರೆ ಒಬ್ಬ ಕ್ಯಾಂಡಿಡೇಟ್ನ ರಮೇಶ್ ಜಾರಕಿಹೊಳಿ ಕರ್ಕೊಂಡು ಬಂದಿದ್ದರು, ಅವರಿಗೆ ಅಲ್ಲಿ ಟಿಕೆಟ್ ಘೋಷಣೆಯಾಗಿತ್ತು. ಆದರೆ ಲಕ್ಷ್ಮಣ ಸವದಿ ಇದರಿಂದ ತೀವ್ರವಾಗಿ ನೊಂದು ಅವರು ಕಾಂಗ್ರೆಸ್ಸಿಗೆ ಬಂದಿದ್ದರು. ಅದೇ ಸಂದರ್ಭದಲ್ಲಿ ನಿಮಗೆ ನೆನಪಿರ್ಬೋದು, ಜಗದೀಶ್ ಶೆಟ್ಟರ್ ಕೂಡ ಬಂದಿದ್ದರು ಕಾಂಗ್ರೆಸ್ಸಿಗೆ. ಅವರು ಜಗದೀಶ್ ಶೆಟ್ಟರ್ ಸೋತರು ಹುಬ್ಳಿಯಲ್ಲಿ, ಬಟ್ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಗೆದ್ದರು. ಇದ್ರ ಜೊತೆಗೆ ಏನಾಗಿದೆ ಅಂದರೆ ನಿಶ್ಚಿತ, ಈ ಲಕ್ಷ್ಮಣ ಸವದಿ ಸಮುದಾಯದ ಓಟುಗಳು ನಿಮಗೆ ಬಿಜಾಪುರ ಮತ್ತು ಬೆಳಗಾವಿ ಮತ್ತು ಬೀದರ್ ಆ ಬೆಲ್ಟ್ನಲ್ಲಿ ತುಂಬ ಜನ ಇದ್ದಾರೆ. ಈ ಗಾಣಿಗ ಲಿಂಗಾಯತರ ಅಂತ ಏನು ಹೇಳ್ತಾರೆ, ಅವರ ಸಮುದಾಯದ ಓಟುಗಳು. ಬೀದರ್ನಲ್ಲಿ ಭಗವಂತ ಖೂಬಾ ಅವ್ರನ್ನ ಸೋಲಿಸ್ಲಿಕ್ಕೆ, ಈಶ್ವರ್ ಖಂಡ್ರೆ ಮಗನನ್ನು ಗೆಲ್ಲಿಸ್ಲಿಕ್ಕೂ ಕೂಡ ಅಲ್ಲಿ ಲಕ್ಷ್ಮಣ ಸವದಿ ಕಾರಣರಾಗಿದ್ದರು. ಜೊತೆಗೆ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ, ಗೋಕಾಕ್ ಭಾಗದಲ್ಲಿಯೂ ಕೂಡ ಕಾಂಗ್ರೆಸ್ನ ಗೆಲುವಿಗೆ ಲಕ್ಷ್ಮಣ ಸವದಿ ಕಾರಣರಾಗಿದ್ದರು. ಕರ್ನಾಟಕದಲ್ಲಿ ಒಂದು 25ರಿಂದ 30 ಕ್ಷೇತ್ರಗಳಲ್ಲಿ ಲಕ್ಷ್ಮಣ ಸವದಿ ಕಮ್ಯುನಿಟಿ ವೋಟ್ಸ್ ಜಾಸ್ತಿ ಇರೋದ್ರಿಂದ ಅವು ಕೂಡ ಲಿಂಗಾಯತರು ಸಾರಾ ಸಗಟಾಗಿ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತು. BJPಯಲ್ಲಿ ಯಡಿಯೂರಪ್ಪನಂಥ ಮಹಾನ್ ನಾಯಕರಿದ್ದರೂ ಕೂಡ, ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದರೂ ಕೂಡ ಲಿಂಗಾಯತರ ಮತಗಳನ್ನು ಸೆಳೆಯುವಲ್ಲಿ ಲಕ್ಷ್ಮಣ ಸವದಿ ತುಂಬ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದರು. ಹಾಗಾಗಿ ಲಕ್ಷ್ಮಣ ಸವದಿಯವರ ಮನೆಗೇ ಕೂಡ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಕೂಡ ಹೋಗಿದ್ದರು. ಅಂತಹ ಮಹಾನ್ ನಾಯಕ, ಅಂತಹ ಇಂಪಾರ್ಟೆಂಟ್ ಇರುವಂಥ ವ್ಯಕ್ತಿಗೆ ಯಾಕೆ ಮೊದಲ ಹಂತದಲ್ಲಿ ಇವರು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದು ತುಂಬ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಸಚಿವ ಸ್ಥಾನ ಸಿಗದೇ ಇದ್ದಾಗ ಸುರ್ಜೇವಾಲಾ, DK ಶಿವಕುಮಾರ್, ಹೆಬ್ಬಾಳ್ಕರ್ ಮತ್ತು ಸಿದ್ದರಾಮಯ್ಯನವರು ಮತ್ತೆ ಲಕ್ಷ್ಮಣ ಸವದಿಯವರ ಮನೆಗೆ ಹೋಗಿ ಮುಂದಿನ ಬಾರಿ ನಿಮಗೆ ಅವಕಾಶ ಕೊಡ್ತೀವಿ ಅಂತಲೂ ಹೇಳಿದರು. ಆದರೆ ನಿನ್ನೆ ಶಾಕಿಂಗ್ ಆಗಿರೋದೇನೆಂದರೆ, ಲಕ್ಷ್ಮಣ ಸವದಿ ಹೆಸರು ಪಟ್ಟಿಯಲ್ಲೇ ಇರಲಿಲ್ಲ. ಇವರು ಶರಣ್ ಪ್ರಕಾಶ್ ಪಾಟೀಲ್ ಅಂತವ್ರಿಗೆ ಕೊಡ್ತಾರೆ, ಭೈರತಿ ಸುರೇಶ್ ಅಂತವ್ರಿಗೆ ಕೊಡ್ತಾರೆ, ಯತೀಂದ್ರ ಸಿದ್ದರಾಮಯ್ಯಗೆ ಕೊಡ್ತಾರೆ, ಆದರೆ ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡ್ತಾರೆ,
ಆದರೆ ಯಾಕೆ ಲಕ್ಷ್ಮಣ ಸವದಿಗೆ ಇಲ್ಲ ಹಾಗಾದರೆ ಅನ್ನೋಂಥ ಪ್ರಶ್ನೆಗಳು. ಲಕ್ಷ್ಮಣ ಸವದಿಯವರು ಇದರಿಂದ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋ ಥರದ್ದಿತ್ತು. ಆದರೆ ಕಾದು ನೋಡುವ ತಂತ್ರಕ್ಕೆ ಲಕ್ಷ್ಮಣ ಸವದಿ ಈಗ ಹೋಗಿರಬಹುದು, ಮುಂದಿನ ಲಿಸ್ಟಲ್ಲಿ ಕೂಡ ಹೆಸರಿರಬಹುದು ಇರ್ಬೋದು ಅನ್ನೋ ಒಂದು ನಿರೀಕ್ಷೆ ಇರ್ಬೋದು. ನಿರೀಕ್ಷೆ, ಆಶಾಭಾವನೆ ಇದ್ದೇ ಇರುತ್ತೆ. ಆ ಹೋಪ್ಸ್ ಇರಲೇಬೇಕಲ್ಲ ಲೈಫಲ್ಲಿ, ಅದನ್ನ ಇಟ್ಕೊಂಡಿದ್ದಾರೆ. ಎಸ್, ಅದ್ರ ಜೊತೆಗೆ ಕೇವಲ ಲಕ್ಷ್ಮಣ್ ಸವದಿ ಅದಷ್ಟೇ ಅಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ರ್ಯಾಂಡ್ ಆಗಿದ್ದಂತಹವರು. ಆದ್ರೆ ಈ ಬಾರಿ ಏನು 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ಲಿಸ್ಟಲ್ಲಿ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲ, ಮಂತ್ರಿ ಸ್ಥಾನ ಒಲ್ದು ಬಂದಿಲ್ಲ. ಏನಿರಬಹುದು ಇದರ ಗುಟ್ಟು? ಆ್ಯಕ್ಚುಲಿ ಏನಾಗಿದೆ ನಿಶ್ಚಿತ ಅಂದರೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಿಗೆ ರೂಪಲತಾ ಶಶಿಧರ್ ಅವರಿಗೆ ಏನೋ ಕೊಡ್ತಾರೆ ಅನ್ನೋ ಥರದ ಮಾತುಗಳಿತ್ತು. ಮುನಿಯಪ್ಪನವರ ಮಗಳು, ಮುನಿಯಪ್ಪನವರ ಮಗಳಿಗೂ ಹೆಸರು ಕೂಡ ನಿನ್ನೆ ಪಟ್ಟಿಯಲ್ಲಿ ಇರಲಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ಷನ್ ಓಪನ್ ಇದೆಯಾ ಹಾಗಾದರೆ ಅನ್ನುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮುಂದೇನಾದರೂ ಟಿಕೆಟ್ ಸಿಗ್ಬೋದಾ, ಸೀಟ್ ಸಿಗ್ಬೋದಾ ಅನ್ನುವಂಥದ್ದು. ಯಾವ ಮಹಿಳೆಯೂ ಕೂಡ ಬರದೇ ಇರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಅವರಿಗೆ ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇರ್ಬೋದು. ಆದರೆ ನೀವು ಹೇಳೋ ಥರ ಈ ಬೆಳಗಾವಿ ರಾಜಕಾರಣ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಯಾವ ದಿಕ್ಕಿನತ್ತ ಹೊರಳ್ತಾ ಇದೆ ಅಂತಂದರೆ, ಬೆಳಗಾವಿ ರಾಜಕಾರಣ 2018 ನಂತರ ಸಮ್ಮಿಶ್ರ ಸರ್ಕಾರ 2019ರಲ್ಲಿ ಯಾಕೆ ಪತನ ಆಯಿತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಬೆಳಗಾವಿ ರಾಜಕಾರಣಕ್ಕೇ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದು. ರಮೇಶ್ ಜಾರಕಿಹೊಳಿ ಸಿಡಿದಿದ್ದು ಯಾಕೆ? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವನ್ನು ಇಟ್ಕೊಂಡು, ಬೆಳಗಾವಿ DCC ಬ್ಯಾಂಕ್ನಲ್ಲಿ ಇವ್ರು ಏನೋ ಮಾಡ್ತಿದ್ದಾರೆ ಅನ್ನೋ ವಿಚಾರ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಸಿಡಿದಿದ್ರು. ಆಮೇಲೆ ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಯಾಕೆ ಆ ಲೆವೆಲಿಗೆ ಸಿಡಿದಿದ್ರು ಅಂದರೆ, ಬಿಕಾಸ್ ಆಫ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಅಲ್ಲಿ DCC ಬ್ಯಾಂಕ್ನಲ್ಲಿ ಆಗುವಂಥ ಜಟಾಪಟಿಗಳನ್ನು ನೀವು ನೋಡಿದಿರಿ. ಬೆಳಗಾವಿ ರಾಜಕಾರಣನೇ ಒಂದು ರೀತಿ ವಿಚಿತ್ರ ಮತ್ತು ವಿಶಿಷ್ಟವಾದದ್ದು. ಅಲ್ಲಿ ಕುಟುಂಬಗಳ ನಡುವೆ ಫೈಟ್ ನಡೆಯುತ್ತೆ, ಅದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತಿ ಅಂತ ನೀವೇನು ಹೇಳಿದ್ರಿ, ಅದೇ ರೀತಿ ಬ್ರ್ಯಾಂಡ್